ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಐಮದಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರು. ಇವತ್ತಿನ ಈ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ರಾಜಕೀಯ ಪಕ್ಷಗಳ ಕಾರ್ಯಗಳು ಏನು, ಅವು ಯಾವ ರೀತಿ ಕಾರ್ಯಗಳನ್ನ ಮಾಡ್ತವೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳು ಪ್ರತಿ ವರ್ಷ 10 ಅಂಕಕ್ಕೆ ಕೇಳಲ್ಪಡುವ ಈ ಪ್ರಶ್ನೆಯ ಉತ್ತರ ಬಹಳ ಗಮನವಿಟ್ಟು ನೀವು ಈ ತರಗತಿಯನ್ನ ನೋಡ್ರಿ. 10 ಅಂಕಕ್ಕೆ ಈ ಪ್ರಶ್ನೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ರಾಜಕೀಯ ಪಕ್ಷಗಳು ಭಾರತದಲ್ಲಿ ಯಾವ ರೀತಿ ಕಾರ್ಯಗಳನ್ನ ಮಾಡ್ತವೆ, ಆ ರಾಜಕೀಯ ಪಕ್ಷಗಳು ಈ ಕಾರ್ಯ ಮಾಡೋದಕ್ಕೆ ಏನೆಲ್ಲ ಪ್ರೇರಣೆ ಆಗುತ್ತೆ ಅನ್ನುವಂಥದ್ದು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚಿಸ್ತಾ ಹೋಗೋಣ. ಯಾವತ್ತೂ ರಾಜಕೀಯ ಪಕ್ಷಕ್ಕೆ ಸಂಬಂಧಿಸಿದಂತ ಯಾವುದೇ ಪ್ರಶ್ನೆ ಬಂದಾಗ ನೀವು 10 ಅಂಕಕ್ಕೆ ಪೀಠಿಕೆ ಅರ್ಥ ಉಪಸಂಹಾರವನ್ನ ಬರಲೇಬೇಕಾಗ್ತದೆ. ಅದಕ್ಕಾಗಿ ರಾಜಕೀಯ ಪಕ್ಷಗಳು ಅನ್ನುವಂಥದ್ದನ್ನ ಹಿಂದಿನ ತರಗತಿಯಲ್ಲಿ ನಾವು ಇದರ ಬಗ್ಗೆ ಚರ್ಚಿಸಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಚರ್ಚಿಸ್ತೀವಿ. ಆಧುನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಚುನಾವಣೆಗಳ ಮೇಲೆ ನಿಂತ್ಕೊಂಡಿದೆ. ಪ್ರಜಾಸತ್ತಾತ್ಮಕ ರಾಷ್ಟ್ರ ಇವತ್ತಿನ ಮಟ್ಟಕ್ಕೆ ಚುನಾವಣೆಗಳೇ ಅದಕ್ಕೆ ನಿರ್ಣಾಯಕ ಪಾತ್ರ ವಹಿಸುವಂತದ್ದು. ಸರ್ಕಾರದ ಹಣೆ ಬರಹ, ಸರ್ಕಾರ ಬದಲಾಗಬೇಕು, ಇರೋ ಸರ್ಕಾರನೇ ಇರಬೇಕು ಏನು ಅನ್ನುವಂಥದ್ದು ಪ್ರಜೆಗಳು ಸರ್ಕಾರದ ಹಣೆ ಬರಹವನ್ನ ಬರೆಯೋದು ಚುನಾವಣೆಗಳ ಮೂಲಕ. ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ಚುನಾವಣೆಗಳು ಅನಿವಾರ್ಯ. ಕೆಲವು ರಾಷ್ಟ್ರಗಳಲ್ಲಿ 4 ವರ್ಷಕ್ಕೊಂದ್ಸರಿ, ಭಾರತದಲ್ಲಿ 5 ವರ್ಷಕ್ಕೊಂದ್ಸರಿ ಚುನಾವಣೆಗಳು ನಡೀತವೆ ನಿಯತಕಾಲಿಕವಾಗಿ. ಇಂಥ ಚುನಾವಣೆಗಳು ನಡೆಯುವಾಗ ರಾಜಕೀಯ ಪಕ್ಷಗಳು ಆ ಚುನಾವಣೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನ ವಹಿಸ್ತವೆ. ಯಾವುದೇ ಒಂದು ರಾಜಕೀಯ ಪಕ್ಷ ನಾವು ಸರ್ಕಾರವನ್ನ ನಡೆಸಬೇಕು ಅಂತಂದ್ರೆ, ಸರ್ಕಾರವನ್ನು ರಚಿಸಬೇಕು ಅಂತಂದ್ರೆ ಅದು ಚುನಾವಣೆಗಳನ್ನ ಎದುರಿಸಲೇಬೇಕು, ಜನರ ಮತಗಳನ್ನ ಪಡಿಬೇಕು, ಜನರ ವಿಶ್ವಾಸವನ್ನ ಗಳಿಸಿ ಸರ್ಕಾರವನ್ನು ರಚಿಸಬೇಕು. ಅದಕ್ಕಾಗಿ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಪ್ರಜೆಗಳು ಅಂತಿಮವಾಗಿರ್ತವೆ. ದೇಶದ ಪರಮಾಧಿಕಾರ ಪ್ರಜೆಗಳ ಕೈಯಲ್ಲಿದೆ. ಪ್ರಜೆಗಳು ಮತದಾನದ ಮೂಲಕ ತಮ್ಮ ಅಧಿಕಾರವನ್ನ ರಾಜಕೀಯ ಪಕ್ಷಕ್ಕೆ ಒದಗಿಸಿಕೊಡುವಂತ ಒಂದು ವಿಶೇಷ ಸನ್ನಿವೇಶ ಈ ಚುನಾವಣೆಗಳು. ಚುನಾವಣೆಗಳಲ್ಲಿ ಮತದಾರರು ತನಗೆ ಬೇಕಾದಂತ ಪ್ರತಿನಿಧಿಯನ್ನ ಆಯ್ಕೆ ಮಾಡುವ ಸಂಪೂರ್ಣ ಸ್ವಾತಂತ್ರ್ಯವನ್ನ ಹೊಂದಿದ್ದಾನೆ. ಯಾವುದೇ ಕಾರಣಕ್ಕೂ ಭಾರತದಲ್ಲಿ ಯಾವುದೇ ಒತ್ತಡ ಇಲ್ಲದೇನೆ ಗುಪ್ತ ಮತ್ತು ಸ್ವತಂತ್ರ ಮತದಾನದ ಮೂಲಕ ತಮ್ಮ ನಾಯಕನನ್ನ, ತಮ್ಮ ಪ್ರತಿನಿಧಿಯನ್ನ ಆಯ್ಕೆ ಮಾಡುವಂತ ವ್ಯವಸ್ಥೆ ಭಾರತದಲ್ಲಿದೆ. ಮತದಾನದ ಮೂಲಕ ಭಾರತದಲ್ಲಿ ಪ್ರಜೆ ತನ್ನ ರಾಜಕೀಯ ಪಕ್ಷದ ಭವಿಷ್ಯವನ್ನ ಬರೆಯುವಂತ ಕೆಲಸ ಮಾಡ್ತಿದ್ದಾನೆ. ಇವತ್ತು ಅಷ್ಟೊಂದು ದೊಡ್ಡ ಅಧಿಕಾರ ಭಾರತ ಸಂವಿಧಾನ ಪ್ರಜೆಗಳಿಗೆ ಕೊಟ್ಟಿರುವಂತದ್ದು. ಈ ಮತದಾನದ ಹಕ್ಕು ಸಂವಿಧಾನ ನಮಗೆ ಕೊಟ್ಟಿರುವಂತ ರಾಜಕೀಯ ಹಕ್ಕಾಗಿರ್ತದೆ. ಅದಕ್ಕೆ ಪದೇ ಪದೇ ನಾನು ಇದನ್ನ ಹೇಳ್ತಿದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಮತಪತ್ರವು ಬಂದೂಕಿನ ಬುಲೆಟ್ಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುವಂತದ್ದು. ಸರ್ವಾಧಿಕಾರತ್ವದಲ್ಲಿ ಸರ್ಕಾರ ಬದಲಾವಣೆ ಆಗಬೇಕು ಅಂದ್ರೆ ಸರ್ವಾಧಿಕಾರಿ ಸಾಯಬೇಕು, ಸರ್ವಾಧಿಕಾರಿಯ ವಿರುದ್ಧ ಜನ ದಂಗೆ ಏಳಬೇಕು, ರಕ್ತಪಾತ ಆಗ್ಬೇಕು, ಅವಾಗ ಸರ್ಕಾರ ಬದಲಾವಣೆ ಆಗುತ್ತೆ. ಆದ್ರೆ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ಮತದಾರನು ತನ್ನ ಮತವನ್ನ ಮತಡಬ್ಬಿಯಲ್ಲಿ ಹಾಕೋದ್ರ ಮೂಲಕ ಸರ್ಕಾರವನ್ನ ಬದಲಾಯಿಸ್ತಿದ್ದಾನೆ. ಅದಕ್ಕಾಗಿ ಬಂದೂಕಿನ ಬುಲೆಟ್ಗಿಂತಲೂ ಮತಪತ್ರ ಅತಿ ಶಕ್ತಿಶಾಲಿಯಾಗಿರುವಂತದ್ದು ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ. ರಾಜಕೀಯ ಪಕ್ಷದ ಅರ್ಥವನ್ನ ನಾವು ನೋಡ್ಬೇಕಾಗ್ತದೆ. ಇಲ್ಲಿ ರಾಜಕೀಯ ಪಕ್ಷಗಳೆಂದರೆ ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವ ಜನಸಮೂಹ ಆಗಿರುತ್ತೆ. ರಾಜಕೀಯ ಪಕ್ಷದ ಅಂತಿಮ ಗುರಿ ರಾಜಕೀಯ ಅಧಿಕಾರವನ್ನ ಅನುಭವಿಸೋದಾಗಿರುತ್ತೆ. ಇಲ್ಲೊಬ್ಬ ರಾಜಕೀಯ ತತ್ವಜ್ಞಾನಿ ಎಡ್ಮಂಡ್ ಬರ್ಗ್ ಅವರ ವ್ಯಾಖ್ಯೆ ಬಹಳ ಮಹತ್ವಪೂರ್ಣವಾಗಿರುವಂತದ್ದು. ಕೆಲವು ಸಾಮಾನ್ಯ ತತ್ವಗಳ ಆಧಾರದ ಮೇಲೆ ರಾಜಕೀಯ ಹಿತಾಸಕ್ತಿಯನ್ನು ಸಾಧಿಸಲು ಶ್ರಮಿಸುವ ಸಂಘಟಿತ ಗುಂಪೇ ರಾಜಕೀಯ ಪಕ್ಷ ಅಂತ ಎಡ್ಮಂಡ್ ಬರ್ಗ್ ವ್ಯಾಖ್ಯಾನವನ್ನ ಮಾಡ್ತಾರೆ. ಇನ್ನು ರಾಜಕೀಯ ಪಕ್ಷದ ಕಾರ್ಯಗಳು ಏನು ಅಂತ ನಾವು ನೋಡ್ತಾ ಹೋದಾಗ, ಮೊದಲನೇ ಕಾರ್ಯ ಚುನಾವಣಾ ಪ್ರಣಾಳಿಕೆಯನ್ನ ಸಿದ್ಧಪಡಿಸುವುದು. ಯಾವುದೇ ರಾಜಕೀಯ ಪಕ್ಷ ಚುನಾವಣೆಗೆ ಸ್ಪರ್ಧಿಸೋಕ್ಕಿಂತ ಮುಂಚೆ ಆ ರಾಜಕೀಯ ಪಕ್ಷ ಒಂದು ವೇಳೆ ಚುನಾವಣೆಯಲ್ಲಿ ಗೆದ್ದು ಸರ್ಕಾರ ರಚನೆ ಮಾಡಿದ್ರೆ ಏನೆಲ್ಲ ಬದಲಾವಣೆಗಳನ್ನ ನಾವು ಮಾಡ್ತೀವಿ ದೇಶದಲ್ಲಿ, ಈ ಒಂದು ಪಟ್ಟಿಯನ್ನ ಸಿದ್ಧಪಡಿಸ್ತಾರೆ. ಈ ಪಟ್ಟಿಯನ್ನ ಚುನಾವಣಾ ಪ್ರಣಾಳಿಕೆ ಅಂತ ಹೇಳಿ ಕರಿತಾ ಇದ್ದೀವಿ. ನಾವೆಷ್ಟೋ ಸರಿ ನೋಡಿರ್ತೀವಿ, ಚುನಾವಣಾ ಸಮಯದಲ್ಲಿ ರಾಜಕೀಯ ವ್ಯಕ್ತಿಗಳು ಮತ್ತು ರಾಜಕೀಯ ಪಕ್ಷಗಳು ನಮ್ಮ ಮನೆಗಳಿಗೆ ಭೇಟಿ ಕೊಟ್ಟಾಗ ನಮ್ಮ ಕೈಗೆ ಒಂದು ಕರಪತ್ರವನ್ನ ಕೊಡ್ತಾರೆ. ಆ ಕರಪತ್ರನೇ ಚುನಾವಣೆಯ ಪ್ರಣಾಳಿಕೆ ಆಗಿರುತ್ತೆ. ಆ ವ್ಯಕ್ತಿ ಅಥವಾ ರಾಜಕೀಯ ಪಕ್ಷ ಗೆದ್ದು ಬಂದ ನಂತರ
ಏನೆಲ್ಲ ಬದಲಾವಣೆಗಳನ್ನ ಮಾಡ್ತೀನಿ ಅಂತ ಲಿಖಿತ ರೂಪದಲ್ಲಿ ನಿಮ್ಮ ಕೈಗೆ ಪ್ರಣಾಳಿಕೆಯನ್ನ ಕೊಟ್ಟೋಗ್ತಾನೆ. ಎಲ್ಲಾ ರಾಜಕೀಯ ಪಕ್ಷದ ಮೊದಲನೇ ಕಾರ್ಯ ಜನಪ್ರಿಯ ಕಾರ್ಯಕ್ರಮಗಳ ಮೂಲಕ ಪ್ರಣಾಳಿಕೆಯನ್ನ ಸಿದ್ಧಪಡಿಸುವುದು. ಇನ್ನು ಎರಡನೇ ಪಾಯಿಂಟ್ ಅನ್ನ ನಾವು ನೋಡಿದಾಗ ಅಭ್ಯರ್ಥಿಗಳ ಆಯ್ಕೆ ಮಾಡ್ತಾರೆ. ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ರಾಜಕೀಯ ಅಧಿಕಾರ ಪಡೆಯೋದೇ ರಾಜಕೀಯ ಪಕ್ಷಗಳ ಅಂತಿಮ ಗುರಿಯಾಗಿರ್ತದೆ. ಯಾವ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆದ್ದು ಬರೋಕೆ ಸಾಧ್ಯತೆಗಳಿದಾವೋ ಅಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ರಾಜಕೀಯ ಪಕ್ಷ ತನ್ನ ಟಿಕೆಟ್ ಅನ್ನ ಕೊಟ್ಟು ಆ ವ್ಯಕ್ತಿಗೆ ಚುನಾವಣೆಯಲ್ಲಿ ಗೆದ್ದು ಬರುವಂತ ವ್ಯವಸ್ಥೆಯನ್ನ ಮಾಡಿಸ್ಕೊಳುತ್ತೆ. ಇದು ಚುನಾವಣೆಯಲ್ಲಿ ಗೆಲ್ಲಬೇಕಾದಂತ ಅರ್ಹತೆ ಯಾರಿಗಿದೆನೋ ಅವರಿಗೆ ಆ ರಾಜಕೀಯ ಪಕ್ಷ ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸುವಂತದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಮೂರನೇ ಪಾಯಿಂಟ್ಗೆ ನಾವು ಬಂದಾಗ ರಾಜಕೀಯ ಶಿಕ್ಷಣ ಮತ್ತು ಅರಿವು. ರಾಜಕೀಯ ಪಕ್ಷಗಳು ಚುನಾವಣಾ ಸಮಯದಲ್ಲಿ ಜನಸಾಮಾನ್ಯರೊಂದಿಗೆ ಮಾತುಕತೆ ನಡೆಸುವಾಗ, ಜನಸಾಮಾನ್ಯರೊಂದಿಗೆ ಬೆರೆಯುವಾಗ ತನ್ನ ರಾಜಕೀಯ ಸಿದ್ಧಾಂತಗಳನ್ನ, ಧೋರಣೆಗಳನ್ನ ಪ್ರಣಾಳಿಕೆಯ ಮೂಲಕ, ನ್ಯೂಸ್ ಚಾನೆಲ್ಗಳ ಮೂಲಕ, ಭಾಷಣಗಳ ಮೂಲಕ ಜನರ ಮುಂದೆ ತಗೊಂಡ್ಬಂದಿಡುತ್ತೆ. ಇದರಿಂದ ವಾದ ಪ್ರತಿವಾದವನ್ನ ಅಥವಾ ಡಿಬೇಟ್ ಗಳನ್ನ ಕೇಳಿ ಜನ ರಾಜಕೀಯ ಅರಿವನ್ನ, ರಾಜಕೀಯ ಶಿಕ್ಷಣವನ್ನ ಪಡೆಯುವ ಎಲ್ಲಾ ಸಾಧ್ಯತೆಗಳು ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿದ್ದಾವೆ. ನಾಲ್ಕನೇ ಪಾಯಿಂಟ್ ನಾವು ನೋಡಿದಾಗ ಚುನಾವಣೆಗೆ ಸ್ಪರ್ಧಿಸುವುದು. ಮೊದಲನೇದು ಪ್ರಣಾಳಿಕೆಯನ್ನ ಸಿದ್ಧಪಡಿಸ್ತಾರೆ, ಎರಡನೇದು ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಾರೆ, ಆಮೇಲೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ, ಜನಪ್ರಿಯ ಕಾರ್ಯಕ್ರಮಗಳನ್ನ ಕೊಡ್ತಾರೆ, ಆ ಪ್ರಣಾಳಿಕೆಗಳನ್ನ ಸಿದ್ಧಪಡಿಸ್ತಾರೆ, ಸಮರ್ಥವಾದಂತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ರಾಜಕೀಯ ಪಕ್ಷ ಚುನಾವಣೆಗೆ ನಿಲ್ಲಿಸುತ್ತೆ. ನಿಲ್ಸಿದ ಮೇಲೆ ಚುನಾವಣೆಯಲ್ಲಿ ಗೆದ್ದು ಬರೋಕೆ ಏನೆಲ್ಲ ಮಾಡಕ್ ಸಾಧ್ಯನೋ ಅದನ್ನ ಮಾಡುತ್ತೆ. ಆದ್ರೂ ನಾಲ್ಕನೇ ಪಾಯಿಂಟ್ ಚುನಾವಣೆಯಲ್ಲಿ ಸ್ಪರ್ಧಿಸೋದು ಮಾಡುತ್ತೆ. ಇನ್ನು ಐದನೇ ಪಾಯಿಂಟ್ ಅನ್ನ ನಾವು ನೋಡಿದಾಗ ಸರ್ಕಾರದ ರಚನೆ ಮತ್ತು ನಿರ್ವಹಣೆ ಅಂತ ಕರಿತೀವಿ. ಚುನಾವಣೆಗೆ ನಿಂತು ಒಂದು ರಾಜಕೀಯ ಪಕ್ಷ ಸಮರ್ಥವಾದಂತಹ ಅಭ್ಯರ್ಥಿಯನ್ನ ಆಯ್ಕೆ ಮಾಡುತ್ತೆ, ಚುನಾವಣೆಗೆ ನಿಲ್ಲಿಸುತ್ತೆ. ಗೆದ್ದ ಮೇಲೆ ಬಹುಮತ ಬಂತು ಅಂದ್ರೆ ಆ ರಾಜಕೀಯ ಪಕ್ಷ ಸರ್ಕಾರವನ್ನ ರಚಿಸುತ್ತೆ. ಸರ್ಕಾರ ರಚಿಸಿ ತಾನು ಪ್ರಣಾಳಿಕೆ ಮೂಲಕ ಏನೆಲ್ಲ ಭರವಸೆ ಮತದಾರರಿಗೆ ಕೊಟ್ಟಿತ್ತೋ ಆ ಭರವಸೆಗಳನ್ನ ಈಡೇರಿಸೋದಕ್ಕೋಸ್ಕರ ಹಗಲು ರಾತ್ರಿ ಕೆಲಸ ಮಾಡುತ್ತೆ. ರಾಜಕೀಯ ಪಕ್ಷದ ಉದ್ದೇಶ ಏನು? ರಾಜಕೀಯ ಅಧಿಕಾರವನ್ನ ಪಡಿಬೇಕು, ರಾಷ್ಟ್ರದ ಹಿತಾಸಕ್ತಿಯನ್ನ ಕಾಯ್ಬೇಕು. ಅದಕ್ಕಾಗಿನೇ ಆ ಪಕ್ಷ ಚುನಾವಣಾ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಏನು ಭರವಸೆಗಳನ್ನ ಕೊಟ್ಟಿತ್ತೋ ಆ ಭರವಸೆಗಳನ್ನ ಪೂರೈಕೆ ಮಾಡೋದಕ್ಕೆ ರಾಜಕೀಯ ಪಕ್ಷ ಶ್ರಮಿಸುತ್ತೆ. ಇನ್ನು ಆರನೇ ಪಾಯಿಂಟಿಗೆ ನಾವು ಹೋದಾಗ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುತ್ತೆ. ಎಲ್ಲಾ ರಾಜಕೀಯ ಪಕ್ಷಗಳು ಸಮರ್ಥವಾದಂತಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಚುನಾವಣೆಗೆ ನಿಲ್ಲಿಸ್ತಾರೆ. ಯಾವ ರಾಜಕೀಯ ಪಕ್ಷಕ್ಕೆ ಮತದಾರರು ಅತಿ ಹೆಚ್ಚಿನ ಮತವನ್ನ ಕೊಡ್ತಾರೆ, ಅತಿ ಹೆಚ್ಚಿನ ಆಶೀರ್ವಾದವನ್ನ ಮಾಡ್ತಾರೋ ಅಂತ ರಾಜಕೀಯ ಪಕ್ಷ ಸರ್ಕಾರವನ್ನ ರಚನೆ ಮಾಡುತ್ತೆ. ಅಲ್ಪ ಮತ ಪಡೆದಂತ ರಾಜಕೀಯ ಪಕ್ಷ ರಚನಾತ್ಮಕ ವಿರೋಧ ಪಕ್ಷವಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ, ವಿರೋಧ ಪಕ್ಷವನ್ನ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳ ಕಾವಲು ನಾಯಿ ಅಂತ ಕರೀತಾರೆ. ಬಹುಮತ ಪಡೆದಂತ ರಾಜಕೀಯ ಪಕ್ಷ ಸರ್ಕಾರ ರಚಿಸಿದಾಗ ಕೆಲವು ತಪ್ಪುಗಳನ್ನ ಮಾಡಬಹುದು. ಆ ತಪ್ಪುಗಳನ್ನ ಕ್ಷಣ ಕ್ಷಣಕ್ಕೆ ಗುರುತಿಸಿ ವಿರೋಧ ಪಕ್ಷ ಅದನ್ನ ತಿದ್ದುವಂತ ಕೆಲಸ ಮಾಡುತ್ತೆ. ಅದಕ್ಕೆ ವಿರೋಧ ಪಕ್ಷವನ್ನ ರಚನಾತ್ಮಕ ವಿರೋಧ ಪಕ್ಷ ಅಂತ ಕರಿತಾ ಇದೀವಿ. ಚುನಾವಣೆಗಳು ನಡೆದ ಮೇಲೆ ನಿರ್ಣಾಯಕ ಮತವನ್ನ ಪಡೆದಂತವ್ರು, ಬಹುಮತವನ್ನ ಪಡೆದಂತವ್ರು ಸರ್ಕಾರ ರಚಿಸಿದ್ರೆ, ಅಲ್ಪ ಮತ ಪಡೆದಂತವ್ರು ವಿರೋಧ ಪಕ್ಷದಲ್ಲಿ ಕುಂತು ಕೆಲಸ ಮಾಡಬೇಕಾಗುತ್ತೆ. ಇನ್ನು ಏಳನೇ ಪಾಯಿಂಟ್ ಅನ್ನ ನಾವು ನೋಡಿದಾಗ ಸಾರ್ವಜನಿಕ ಅಭಿಪ್ರಾಯವನ್ನ ರೂಪಿಸುವುದು. ಭಾರತ ವೈವಿಧ್ಯಮಯವಾದಂತ ಸಂಸ್ಕೃತಿ ಹೊಂದಿರುವಂತ ದೇಶ ಇದೆ. ಇಲ್ಲಿಯೂ ಬೇರೆ ಬೇರೆ ಜಾತಿಗಳಿಗೆ, ಬೇರೆ ಧರ್ಮಗಳಿಗೆ, ಬೇರೆ ಬೇರೆ ಭಾಷೆಗಳಿಗೆ ಸಂಬಂಧಪಟ್ಟಂತವ್ರು ಇದ್ದಾರೆ. ಇವರು ತಮ್ಮ ಅಭಿಪ್ರಾಯಗಳು ಬೇರೆ ಬೇರೆ ರೀತಿಯಾಗಿ ಇರಬಹುದು. ಮತದಾರರಲ್ಲಿ ಅವರ ಎಲ್ಲಾ ಅಭಿಪ್ರಾಯಗಳನ್ನ ಒಂದುಗೂಡಿಸಿ ಒಂದು ಉತ್ತಮವಾದಂತ ಆಡಳಿತ ರಚಿಸೋದು ಕೆಲಸ ಚುನಾವಣಾ. ಇವರ ಅಭಿಪ್ರಾಯಗಳು ಬೇರೆ ಬೇರೆ ಇರಬಹುದು. ಇವರ ಎಲ್ಲಾ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ಉತ್ತಮವಾದಂತ ಆಡಳಿತ ನೀಡೋದು ರಾಜಕೀಯ ಪಕ್ಷಗಳ ಕಾರ್ಯ ಆಗಿರ್ತದೆ. ಅದಕ್ಕಾಗಿ ರಾಜಕೀಯ ಪಕ್ಷಗಳು ಜನರ ಮಧ್ಯೆ ಹೋಗ್ತಾರೆ. ಜನರ ಮಧ್ಯೆ ಹೋಗಿ ಅವರಿಗೆ ಮತವನ್ನ ಕೇಳ್ತಾರೆ, ಅವರ ಸಮಸ್ಯೆಗಳನ್ನ ಆಲಿಸ್ತಾರೆ. ಆಲಿಸಿ ಅವರ ಮತವನ್ನ ಪಡೆದು ಬಹುಮತವನ್ನ ಪಡ್ಕೊಂಡು ಸರ್ಕಾರ ರಚಿಸಿದ ಮೇಲೆ ಜನರ ಅಭಿಪ್ರಾಯವನ್ನ ರೂಪಿಸ್ತಾರೆ, ಜಾರಿಗೆ ತಗೊಂಡ್ಬರ್ತಾರೆ. ಯಾರಿಗೆ ಏನು ಸಮಸ್ಯೆ ಇತ್ತು ಆ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸ ಮಾಡ್ತಾರೆ. ಯಾರಿಗೆ ಏನು ಅವಶ್ಯಕತೆ ಇತ್ತು ಆ ಅವಶ್ಯಗಳನ್ನ ಪೂರೈಸುವಂತ ಕೆಲಸ ರಾಜಕೀಯ ಪಕ್ಷ ಮಾಡುತ್ತೆ.
ಇನ್ನು 8ನೇ ಪಾಯಿಂಟ್ಗೆ ಬಂದಾಗ ಸರ್ಕಾರ ಮತ್ತು ಜನರ ನಡುವೆ ಸೇತುವೆಯಾಗಿ ರಾಜಕೀಯ ಪಕ್ಷ ಕೆಲಸ ಮಾಡ್ತದೆ. ರಾಜಕೀಯ ಪಕ್ಷ ಪ್ರತಿ 5 ವರ್ಷಕ್ಕೊಮ್ಮೆ ಜನರ ಮಧ್ಯೆ ಹೋಗಿ ಅವರ ಮತವನ್ನ ಕೇಳಲೇಬೇಕಾಗಿದೆ. ಜನರ ಮಧ್ಯೆ ಅವರು ತಮ್ಮ ಸಮಯವನ್ನ ಕಳೀಲೇಬೇಕಾಗಿದೆ. ಜನರ ಮಧ್ಯೆ ಹೋದಾಗ ಜನರ ಸಮಸ್ಯೆಗಳನ್ನ ಕೇಳಿ ಚುನಾವಣೆಯಲ್ಲಿ ಗೆದ್ದು ಬಂದ ಮೇಲೆ ಅವರು ಸರ್ಕಾರ ರಚಿಸಿದಾಗ ಜನರ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿದೆ. ಸರ್ಕಾರ ರಚನೆ ಆಗುವುದು ರಾಜಕೀಯ ಪಕ್ಷಗಳಿಂದ. ರಾಜಕೀಯ ಪಕ್ಷ ಸರ್ಕಾರ ಮತ್ತು ಪ್ರಜೆಗಳ ನಡುವೆ ಸೇತುವೆಯಾಗಿ ಕೆಲಸ ಮಾಡುತ್ತೆ. ಚುನಾವಣೆಗಳ ಸಮಯದಲ್ಲಿ ರಾಜಕೀಯ ಪಕ್ಷ ಜನರ ಮಧ್ಯೆಯಲ್ಲಿ ಹೋಗಿ ಬೆರೆಯುತ್ತೆ, ಅವರ ಸಮಸ್ಯೆಗಳನ್ನ ಕೇಳುತ್ತೆ, ಸಮಸ್ಯೆಗಳನ್ನು ತಿಳ್ಕೊಂಡು ಬಂದು ಚುನಾವಣೆಗಳನ್ನ ನಿಂತು ಬಹುಮತ ಪಡೆದು ಆ ರಾಜಕೀಯ ಪಕ್ಷ ಸರ್ಕಾರವನ್ನ ರಚನೆ ಮಾಡುತ್ತೆ. ಸರ್ಕಾರ ರಚನೆ ಆದಾಗ ಜನರ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸ ಮಾಡುತ್ತೆ. ಅದಕ್ಕಾಗಿ ಸರ್ಕಾರ ಮತ್ತು ಪ್ರಜೆಗಳ ನಡುವೆ ರಾಜಕೀಯ ಪಕ್ಷ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ನಮ್ಮ 8ನೇ ಪಾಯಿಂಟ್ ಆಗಿರುವಂತದ್ದು. ಇನ್ನು 9ನೇದು ನಾವು ನೋಡಿದಾಗ ಸಾರ್ವಜನಿಕ ಹಿತಾಸಕ್ತಿಯನ್ನು ರಕ್ಷಿಸುವುದು. ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ಜಾತ್ಯತೀತತೆ, ಸಹೋದರತ್ವ ಇಂಥ ಐಕ್ಯತೆ ಮೂಡಿಸುವಂತ ಸಿದ್ಧಾಂತಗಳು ಜಾರಿಯಲ್ಲಿರ್ತವೆ. ರಾಜಕೀಯ ಪಕ್ಷಗಳು ದೇಶದಲ್ಲಿರುವ ವಿವಿಧ ಜಾತಿ, ಧರ್ಮ, ಜನಾಂಗ, ಪ್ರದೇಶಗಳಿಗೆ ಸೇರಿದ ಜನರ ವಿವಿಧ ಹಿತಾಸಕ್ತಿಗಳನ್ನ ರಕ್ಷಿಸಬೇಕಾಗುತ್ತದೆ. ಇದನ್ನ ರಕ್ಷಿಸಿ ಜೊತೆಗೆ ರಾಷ್ಟ್ರೀಯ ಹಿತಾಸಕ್ತಿಯನ್ನ ರಕ್ಷಿಸಬೇಕಾಗತ್ತೆ, ಸಾರ್ವಜನಿಕ ಹಿತಾಸಕ್ತಿಗಳನ್ನ ರಕ್ಷಿಸಬೇಕಾಗತ್ತೆ. ಬಹುಮತ ಪಡೆದಂತ ರಾಜಕೀಯ ಪಕ್ಷ ಸರ್ಕಾರ ರಚಿಸಿದಾಗ ಎಲ್ಲಾ ವರ್ಗದ ಜನರು, ಎಲ್ಲಾ ಧರ್ಮ, ಎಲ್ಲಾ ಜಾತಿ ಜನಾಂಗದ ಜನರಿಗೆ ಸಮಾನವಾದಂತ ನ್ಯಾಯವನ್ನ ಕೊಡಿಸುವ ಕೆಲಸ ರಾಜಕೀಯ ಪಕ್ಷಗಳು ಮಾಡ್ತವೆ. ಯಾವುದೋ ಒಂದು ವರ್ಗಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟು ಬೇರೆ ವರ್ಗಗಳಿಗೆ ಅನ್ಯಾಯ ಮಾಡುವಂತ ಕೆಲಸ ರಾಜಕೀಯ ಪಕ್ಷಗಳು ಮಾಡೋದಿಲ್ಲ. ಎಲ್ಲರಿಗೂ ಸಮಾನವಾದಂತ ಸ್ಥಾನಮಾನವನ್ನ ಕೊಡ್ತವೆ, ಅವರ ಹಿತಾಸಕ್ತಿಯನ್ನ ರಕ್ಷಿಸುತ್ತವೆ ಅನ್ನುವಂಥದ್ದು 9ನೇ ಪಾಯಿಂಟ್ ಆಗಿರುತ್ತೆ. ಇನ್ನು 10ನೇ ಪಾಯಿಂಟ್ ನಾವು ನೋಡಿದಾಗ ರಾಷ್ಟ್ರೀಯ ಹಿತಾಸಕ್ತಿಯನ್ನ ರಕ್ಷಿಸ್ತವೆ ರಾಜಕೀಯ ಪಕ್ಷಗಳು. ಚುನಾವಣೆಗಳಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಚುನಾವಣೆಗೆ ನಿಂತ್ಕೊಂಡಿರ್ತವೆ. ಎಲ್ಲಾ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಸಿದ್ಧಾಂತವನ್ನ ಜನರ ಮುಂದೆ ಇಟ್ಟಿರ್ತಾರೆ. ಆ ಸಿದ್ಧಾಂತಗಳಿಗೆ ತಕ್ಕಂತೆ ಅವರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರ್ತಾರೆ. ಒಂದೊಂದು ರಾಜಕೀಯ ಪಕ್ಷದ ಸಿದ್ಧಾಂತ ಒಂದೊಂದು ಇರುತ್ತೆ, ಬೇರೆ ಬೇರೆ ಸಿದ್ಧಾಂತಗಳು ಎಲ್ಲಾ ರಾಜಕೀಯ ಪಕ್ಷಕ್ಕಿರ್ತವೆ. ಜನ ಮತದಾರರು ಯಾವ ಸಿದ್ಧಾಂತವನ್ನು ಒಪ್ಪಿ ಯಾವ ರಾಜಕೀಯ ಪಕ್ಷಕ್ಕೆ ಮತವನ್ನ ಕೊಟ್ಟಿರ್ತಾರೋ ಆ ರಾಜಕೀಯ ಪಕ್ಷ ಸರ್ಕಾರ ರಚಿಸುತ್ತೆ. ಬೇರೆ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷಗಳಾಗಿ ಕಾರ್ಯನಿರ್ವಹಿಸುತ್ತೆ. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಸಿದ್ಧಾಂತಗಳು ಬೇರೆಯಾಗಿರೋದ್ರಿಂದ ಸಹಜ ಸ್ಥಿತಿಯಲ್ಲಿ ಒಂದು ಪಕ್ಷ ಇನ್ನೊಂದು ಪಕ್ಷದ ವಿರುದ್ಧ ಟೀಕೆ ಮಾಡೋದು ಸಾಮಾನ್ಯ ಆಗಿರುತ್ತೆ. ಆದ್ರೆ ರಾಷ್ಟ್ರೀಯ ಗಂಡಾಂತರಗಳು ಎದುರಾದಾಗ, ದೇಶದಲ್ಲಿ ರಾಷ್ಟ್ರೀಯ ಗಂಡಾಂತರಗಳು ಎದುರಾದಾಗ ಎಲ್ಲಾ ರಾಜಕೀಯ ಪಕ್ಷಗಳು ತಮ್ಮ ವೈಯಕ್ತಿಕ ಸಿದ್ಧಾಂತಗಳನ್ನ ಬದಿಗೊತ್ತಿ ಎಲ್ಲರೂ ಒಂದಾಗಿ ದೇಶಕ್ಕೆ ಎದುರಾಗಿರುವಂತಹ ಸಂಕಟವನ್ನ ನಿವಾರಿಸುವಂತ ಕೆಲಸ ರಾಜಕೀಯ ಪಕ್ಷಗಳು ಮಾಡ್ತವೆ. ಇದು ಡೆಮೋಕ್ರಸಿಯ ಬ್ಯೂಟಿ ಅಂತ ಕರೀತಾರೆ. ಇಂತ 10 ಪಾಯಿಂಟ್ಗಳನ್ನ ನಾವು ನೋಡಿದಾಗ ಭಾರತದ ರಾಜಕೀಯ ಪಕ್ಷಗಳು ನಾಯಕತ್ವದ ವರ್ಚಸ್ಸಿನ ಆಧಾರದ ಮೇಲೆ ನಡೀತಿರುವಂತದ್ದು. ಭಾರತದಲ್ಲಿ ವಿಶೇಷವಾಗಿ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳ ತತ್ವಗಳಾದ ಜಾತ್ಯತೀತತೆ, ಸ್ವತಂತ್ರ, ಸಹೋದರತ್ವ ಇದನ್ನ ಗಾಳಿಗೆ ತೂರಲಾಗಿದೆ. ಭಾರತದಲ್ಲಿ ಭಾಷೆಗೊಂದು ರಾಜಕೀಯ ಪಕ್ಷ, ಧರ್ಮಕ್ಕೊಂದು ರಾಜಕೀಯ ಪಕ್ಷ, ಪ್ರದೇಶಕ್ಕೊಂದು ರಾಜಕೀಯ ಪಕ್ಷಗಳು ಹುಟ್ಟುಕೊಂಡಿದ್ದಾವೆ. ಇದೆಲ್ಲದರ ಮಧ್ಯೆ ಭಾರತ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಜಗತ್ತಿಗೆ ಭಾರತ ಒಂದು ಮಾದರಿ ರಾಷ್ಟ್ರ ಆಗಿದೆ ಅಂತ ಹೇಳ್ತಾ ಇವತ್ತಿನ ತರಗತಿ ಸಂಪೂರ್ಣವಾಗಿದೆ ಅಂತ ಭಾವಿಸ್ತಾ ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರಗಳು.